ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೆಸಿದ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ 6 ಘೋಷಣೆಗಳನ್ನು ಮಾಡಿದರು. ಅವುಗಳ ಪೈಕಿ ಒಂದು ಭಾರತ್ ಜೋಡೋ ಯುವಕ ಸಂಘ. ಪ್ರತಿ ಗ್ರಾಮದಲ್ಲೂ ಇರಬೇಕು ಅಂದಿದ್ರು. ಆನಂತರ ಅದನ್ನು ಗ್ರಾಮ ಪಂಚಾಯಿತಿಗೊಂದು ಅನ್ನುವ ಲೆಕ್ಕಾಚಾರ ಅಂತ ಹೇಳಲಾಯಿತು. ಅದೇನೇ ಇರಲಿ, ಅದಕ್ಕೆ ಸಂಬಂಧಿಸಿದ ಅಧಿಕೃತ ಸರ್ಕಾರಿ ಆದೇಶ ಈಗ ಹೊರಡಿಸಲಾಗಿದೆ. 10,000 ಯುವಕ ಸಂಘಗಳನ್ನು ಮಾಡ್ತಾರಂತೆ. ಪ್ರತಿ ಗ್ರಾಮ ಪಂಚಾಯಿತಿಗೂ ಒಂದೊಂದು ಯುವಕ ಸಂಘಕ್ಕೆ 10 ಲಕ್ಷ ರೂಪಾಯಿ ನೆರವು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4,000 ಜನಸಂಖ್ಯೆಗೆ ಒಂದು ಸಂಘ, ಪುರಸಭೆ ವ್ಯಾಪ್ತಿಯಲ್ಲಿ 6,000 ಜನಸಂಖ್ಯೆಗೆ ಒಂದು ಸಂಘ, ಪಾಲಿಕೆ ಮತ್ತು ಜಿಬಿಎ ವ್ಯಾಪ್ತಿಯಲ್ಲಿ 10,000 ಜನಸಂಖ್ಯೆಗೊಂದು ಸಂಘ. ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸಂಘಗಳಿಗೆ ಪಾಲಿಕೆನೇ ಅನುದಾನ ಕೊಡದಂತೆ ಪ್ರತಿ ಸಂಘಕ್ಕೆ ಒಬ್ಬ ತರಬೇತುದಾರ, ಆ ತರಬೇತುದಾರನಿಗೆ ವಾರ್ಷಿಕ 24,000 ಗೌರವ ಧನ. ಒಂದೊಂದು ಸಂಘಕ್ಕೂ 10 ಲಕ್ಷ ರೂಪಾಯಿ. ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳ ಪೈಕಿ ಒಂದಿದು. ಭಾರತ್ ಜೋಡೋ ಅಂದ ತಕ್ಷಣ ನೆನಪಾಗೋದು ರಾಹುಲ್ ಗಾಂಧಿ ಅವರ ಪಾದಯಾತ್ರೆ. ಅದೇ ಹೆಸರನ್ನ ಯುವಕ ಸಂಘಗಳಿಗಿಟ್ಟಿದ್ದಾರೆ. ಇದು ಪಕ್ಷದ ಪ್ರಚಾರಕ್ಕಾಗಿ ಬಳಕೆಯಾಗುತ್ತೆ ಅಂತ ವಿಪಕ್ಷಗಳ ಆರೋಪಿಸುತ್ತವೆ. ಇವತ್ತು ಈ ಭಾರತ್ ಜೋಡೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲೆಕ್ಷನ್ಗೋಸ್ಕರ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಥರ ಗಂಜಿ ಕೇಂದ್ರ ತೆರೆದು ಅವ್ರಿಗೆಲ್ಲ ಹಣ ಕೊಡೋದು, ಸರ್ಕಾರದ ಹಣ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಖುಷಿ ಪಡಿಸೋದಕ್ಕೆ ಇದೊಂಥರ ಭ್ರಷ್ಟಾಚಾರ, ಸಾಂಸ್ಕೃತಿಕ ಭ್ರಷ್ಟಾಚಾರ ಅಂತಾರಲ್ಲ, ಇದು ಲಂಚ ತಗೊಳೋದಲ್ಲ, ಇದು ಸರ್ಕಾರ ದುಡ್ಡೇ ಕೊಟ್ಬಿಡೋದು. ಇದು ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಭಾರತ್ ಜೋಡೋ ಮಾಡಿದ್ದು. ಅವತ್ತು ಜ್ಞಾನ ಇರಲಿಲ್ವ ನಿಮಗೆ? ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಪಬ್ಲಿಕ್ತು ಅಂತ ಮಾಡಬೇಕಾಯ್ತು ಭಾರತ್ ಜೋಡೋ, ಅವಾಗ ಮಾಡಲಿಲ್ಲ. ಈಗ ಅದೇ ಹೆಸರು ಕಾಂಗ್ರೆಸ್ ಜೋಡೋ, ಕಾಂಗ್ರೆಸ್ಸಿನ ಲೋಗೋ ಇಟ್ಕೊಂಡು ಹಿಂಬಾಗಿಲಿನ ಮುಖಾಂತರ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಲೂಟಿ ಮಾಡೋಕ್ಕೆ ಹೊರಟಿರುವಂಥ ಒಂದು ಹುನ್ನಾರ ಇದು. ಇದು ಅತೃಪ್ತ ಕಾಂಗ್ರೆಸ್ಸಿನ ಪುನರ್ವಸತಿ ಕೇಂದ್ರ. ಇದು ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಹೊಸ ಸಂದೇಶವನ್ನು ಈ ದೇಶದ ಯುವಕರಿಗೆ ಕೊಡಬೇಕು ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 3,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮೂಲಕ ಮಾಡಿದರು. ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಹೋಗಲಿ ಯುವಕರಿಗೆ ಅಂತೇಳಿ ಮಾಡಿದರು. ಅದರ ನೆನಪಿಗಾಗಿ ನಾವು ನಮ್ಮ ಸರ್ಕಾರ ಬಂದರೆ ನಾವು ಈ ಯುವಕರಿಗೋಸ್ಕರ ಒಂದು ಯೋಜನೆಯನ್ನು, ಕಾರ್ಯಕ್ರಮವನ್ನು ಕೊಡ್ತೇವೆ ಭಾರತ್ ಜೋಡೋ ಹೆಸರಿನಲ್ಲಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ರು. ಈಗ ಮುಖ್ಯಮಂತ್ರಿಗಳು ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ನಾವು ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮತ್ತು ಯೂತ್ ಎಂಪವರ್ಮೆಂಟ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಬಹುಶಃ 1,000 ಕೋಟಿ ಆಗ್ಬಹುದು. ಆದರೂ ಕೂಡ ಪರವಾಗಿಲ್ಲ, ಯುವಕರಿಗೋಸ್ಕರ ಅಷ್ಟು ಹಣ ಏನು ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ.
ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ಕಾತುರದಿಂದ ಕಾಯ್ತಾ ಇರುವ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಸುದ್ದಿ ಅಂತೂ ಇಂತೂ ಸಮಯ ಹತ್ರ ಬಂದಂಗೆ ಅನ್ನಿಸ್ತಾ ಇದೆ. ಇನ್ನೊಂದು 2-3 ದಿವಸಗಳಲ್ಲಿ ಲಿಸ್ಟ್ ಫೈನಲ್ ಆಗಬಹುದು. ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲರ ಜೊತೆಗೆ ಔಪಚಾರಿಕವಾಗಿ ಸಭೆಯಾಗಿದೆ ಅನ್ನುವ ಸುದ್ದಿ ಇದೆ. ಅದಾದ ಮೇಲೆ ರಾಜ್ಯದಿಂದ ನಾಯಕರುಗಳನ್ನ ಬರೋದಕ್ಕೆ ಹೇಳ್ತಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ರನ್ನ ಬರೋದಕ್ಕೆ ಹೇಳ್ತಾರೆ. ಇನ್ನೊಂದು 2-3 ದಿವಸಗಳಲ್ಲಿ ಲಿಸ್ಟ್ ಫೈನಲ್ ಆಗಬಹುದು. ಮುಂದಿನ ತಿಂಗಳು 6ನೇ ತಾರೀಖು ಅಧಿವೇಶನ ಆರಂಭ ಆಗತ್ತೆ. ಅಷ್ಟರೊಳಗೆ ಈ ಪ್ರಕ್ರಿಯೆಯನ್ನ ಮಾಡಿ ಮುಗಿಸ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇಪ್ಪತ್ತು ಜನರಿಗೆ ಸಚಿವರಾಗೋದಕ್ಕೆ ಅವಕಾಶ ಇದೆ. 40 ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅವರ ಪೈಕಿ 30ಕ್ಕೂ ಹೆಚ್ಚು ಶಾಸಕರು ದಿಲ್ಲಿಲೇ ಇದ್ದಾರೆ. ಕರ್ನಾಟಕ ಭವನದಲ್ಲೇ 17 ಶಾಸಕರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ವರಿಷ್ಠರನ್ನ ಭೇಟಿಯಾಗುವ ಪ್ರಯತ್ನದಲ್ಲಿದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2-3 ದಿವಸದಲ್ಲಿ ಫೈನಲ್ ಆಗುತ್ತೆ ಅಂತ ಇದೆ, ಆಗ್ಬಿಡ್ಬೋದಾ? ಇನ್ನೂ ಏನು ಇವರಿಗೆ ದಿಲ್ಲಿಗೆ ಬರಕ್ಕೆ ಹೇಳಿಲ್ಲ? ಅದೇ ಬಹುತೇಕ ಡಿ.ಕೆ. ಶಿವಕುಮಾರ್ ಒಮ್ಮೆ ದಿಲ್ಲಿಗೆ ಹೋಗಿ ಬರ್ತಾರಂತೆ. ಹೋಗಿ ಬಂದಮೇಲೆ ಯಾವಾಗ ಅಂತಕ್ಕಂಥದ್ದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬಹುದು. ಈಗ ಹೋದಾಗಲೇ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಓಕೆ, ಅವ್ರಿಗೆ ಅಂದರೆ ರಾಹುಲ್ ಗಾಂಧಿ ಈಗ ಬಂದಿದ್ದಾರೆ, ಬಂದಾದಮೇಲೆ ಅವ್ರನ್ನ ಕರೆದು ಯಾವಾಗ ಅಂತಕ್ಕಂಥದ್ದರ ಬಗ್ಗೆ ಒಂದು ಚರ್ಚೆ ಆದ ನಂತರ ಆಮೇಲೆ ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಇವ್ರನ್ನೆಲ್ಲರನ್ನೂ ಒಂದು ಸಲ ಕರೆಸ್ಕೊಂಡು ಅಂತಿಮ ತೀರ್ಮಾನ ಆಗತ್ತೆ ಅಂತಕ್ಕಂಥದ್ದನ್ನ ಹೇಳಲಾಗ್ತದೆ. ಅಂದರೆ 2-3 ದಿವಸದಲ್ಲಿ ಲಿಸ್ಟ್ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ಲ. ಈಗ ಒಂದ್ಸಲ ಡಿ.ಕೆ. ಶಿವಕುಮಾರ್ ಹೋಗಿ ಬಂದ ಮೇಲೆ ನಂತರ ಯಾವ ದಿನಕ್ಕೆ ಮಾಡೋದು ಅವೆಲ್ಲವೂ ಕೂಡ ತೀರ್ಮಾನ ಆದಮೇಲೆ ಎಲ್ಲರನ್ನ ಕರೆಸ್ಕೊಳ್ಳಾಗತ್ತೆ ಅನ್ನೋದು ಬರ್ತಾ ಇರ್ತಕ್ಕಂಥ ಮಾಹಿತಿ. ಅನ್ಸುತ್ತೆ ಅಲ್ಲ, ಅಷ್ಟು ಈಸಿ ಇಲ್ಲ, ಟ್ರಿಕ್ಕಿ ಇದೆ ಈ ಸಲ. ಅಜಿತ್, ಪ್ರತಿ ಸಂಪುಟ ಪುನಾರಚನೆಯು ಹಾಗೇ ಇರುತ್ತೆ. ಪ್ರತಿ ಸಂಪುಟ ವಿಸ್ತರಣೆಯು ಟ್ರಿಕ್ಕಿನೇ ಇರುತ್ತೆ. ಯಾಕೆಂದರೆ ಪ್ರತಿ ಪಾರ್ಟಿಯ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಇದೊಂದು ರೀತಿ ಸರ್ಕಾರಿ ನೌಕರಿಗೆ ಹೆಂಗೆ 10 ಪೋಸ್ಟಿಗೆ 1000 ಜನ ಇರ್ತಾರೋ, ಇಲ್ಲಿ 10 ಪೋಸ್ಟಿಗೆ ಒಂದು 30-40 ಜನ ಇರ್ತಾರೆ. ಅವ್ರವ್ರ ಲಾಬಿ ನಡೆಸ್ತಾರೆ. ಅವ್ರವ್ರದ್ದು ಈಗ ಮೊನ್ನೆ ನಾವು ಒಂದು ಸ್ಟೋರಿ ತೋರಿಸ್ತಾ ಇದ್ವಿ, ದೂರುಗಳು. ಕಾಂಗ್ರೆಸ್ನಲ್ಲಿ ಈ ರೀತಿಯ ದೂರುಗಳು ಸರ್ವೇ ಸಾಮಾನ್ಯ. ನೀವು ಸೋನಿಯಾ ಗಾಂಧಿಯವರ ಈ ರಿಸೆಪ್ಷನ್ ಇರ್ತಲ್ಲ, ಅಲ್ಲಿ ಕೂತವನನ್ನು ಕೇಳಿದರೆ ಈ ರೀತಿಯ ದೂರುಗಳ ಒಂದು ದೊಡ್ಡ ಫೈಲೇ ಬಂದಿರುತ್ತೆ ಸಂಪುಟ ರಚನೆ, ಪುನಾರಚನೆ, ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ. ಅಂದರೆ ಆ ರೀತಿ ಅದು ಪಾರ್ಟಿ ಒಂದು ರೀತಿ ಸಮುದ್ರ ಇದ್ದಂಗೆ. ಓಕೆ, ಬಟ್ ನನಗನ್ಸುತ್ತೆ ತುಂಬ ಟ್ರಿಕ್ಕಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ದಿಸ್ ಇಸ್ ಅ ಫೈನಲ್. ಏನೇ ಸಂಪುಟ ಈ ಸಲ ಪುನರ್ರಚನೆ ಆಗುತ್ತೆ, ಇದು 2028ರವರೆಗೆ ಫೈನಲ್ ಇರುತ್ತೆ. ಯಾರು ಬರ್ತಾರೆ, ಯಾರು ಹೊರಗೆ ಹೋಗ್ತಾರೆ. ಆಮೇಲೆ ಅಜಿತ್, ಇನ್ನೊಂದು ಡಿ.ಕೆ. ಶಿವಕುಮಾರ್ ತಮ್ಮ ಕಳೆದ 1 ತಿಂಗಳ ಕಾರ್ಯಕಾಲದ ಅವಧಿಯಲ್ಲಿ ಎನ್ಶೂರ್ ಮಾಡಿದ್ದಾರೆ. ಅವರು ಬಂಡಾಯ ಹೇಳಲಿಕ್ಕೆ ನಿಮಗೇನೋ ಅವಕಾಶ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಅವರು ವರ್ತನೆ ಇಲ್ಲ. ಆ ರೀತಿ ಅಂದರೆ ಆ ವರ್ತನೆ ಯಾರ್ದು ಇರಲ್ಲ. ಆದರೆ ನಿಮ್ಗೆ ಬಂಡಾಯ ಹೇಳಲಿಕ್ಕೆ ಅವಕಾಶ ಇದೆ, ಒಂದೇನೋ ಮ್ಯಾನ್ಯೂರಿಂಗ್ ಸ್ಪೇಸ್ ಕೊಡ್ತಿದ್ದಾರೆ, ಅದಿರುತ್ತೆ ಅನೇಕ ಬಾರಿ. ಈ ರೀತಿ ಮುಖ್ಯಮಂತ್ರಿಗಳ ಬದಲಾವಣೆ ಆದ ನಂತರ ಆ ಸ್ಪೇಸ್ ಇವತ್ತು ಕಾಂಗ್ರೆಸ್ನಲ್ಲಿ ನನಗಂತರೂ ಕಾಣ್ತಾ ಇಲ್ಲ. ಅಂದರೆ ಈಗ ನಾವು ಅನ್ಕೋತಾ ಇದ್ವಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಸಿದ್ದರಾಮಯ್ಯನ ಬೆಂಬಲಿಗರು ಬಂಡ ಹೇಳ್ತಾರೆ. ಎಲ್ಲಿದ್ದಾರೆ ಅವರು? ಸಿದ್ದರಾಮಯ್ಯನವರ ಬೆಂಬಲಿಗರು ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದೆ. ಹೌದು, ಚಲಾಪಿಲಿ ಆದರು. ಕರೆಕ್ಟ್.
ಈಗ ಸತೀಶ್ ಜಾರಕಿಹೊಳಿ ಬಂಡಾಯ ಹೇಳುವ ಸ್ಥಿತಿಯಲ್ಲಿದ್ದಾರಾ? 28ಕ್ಕೆ ಏನು ಮಾಡ್ತಾರೆ ನಾನು ಈಗಲೇ ಹೇಳೋಕ್ಕಾಗಲ್ಲ. ಜಮೀರ್ ಅಹ್ಮದ್ ಖಾನ್ ಇವತ್ತು ಬಂಡಾಯ ಹೇಳುವ ಸ್ಥಿತಿಯಲ್ಲಿದ್ದಾರಾ? ನೋ. ಉಳಿದು ಯಾವ ಶಾಸಕರು, ಈಗ ಬಸವರಾಜ ರಾಯರೆಡ್ಡಿ ಬಂಡಾಯ ಹೇಳ್ಬೋದಾ? ಸಂತೋಷ್ ಲಾಡ್ ಇವತ್ತು ಬಂಡಾಯ ಹೇಳ್ಬೋದಾ? ಕೊಡದೇ ಹೋದರೆ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಡಿ ಕೆ ಶಿವಕುಮಾರ್ಗೆ ಭಾಳ ಅಡ್ವಾಂಟೇಜ್ ಇರ್ತಕ್ಕಂಥದ್ದು, ಎದುರುಗಡೆ ಇರ್ತಕ್ಕಂಥ ಎರಡೂ ಪಕ್ಷಗಳು ದುರ್ಬಲವಾಗಿ ಕಾಣ್ತಾ ಇವೆ. ಅವು ಎಷ್ಟೊತ್ತು ದುರ್ಬಲ ಇರ್ತವೆ, ಮುಂದೇನಾಗುತ್ತೆ ನಾನು ಶರ ಬರೆಯಲ್ಲ. ಕರೆಕ್ಟ್. ಇವತ್ತು ದುರ್ಬಲವಾಗಿ ಕಾಣ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲಿ ಕುಳಿತಿರ್ತಕ್ಕಂಥವ್ರು ಅವರು ಎಷ್ಟೇ ಸಪ್ಲ ಮಾಡಿದರು, ಕೆ ಎನ್ ರಾಜಣ್ಣ ಫಾರ್ ಎಕ್ಸಾಂಪಲ್ ಸಪ್ಲ ಮಾಡ್ತಾಯಿದ್ರು, ಪಾರ್ಟಿ ನಿರ್ದಾಕ್ಷಿಣ್ಯವಾಗಿ ಅವರನ್ನು ತೆಗೆದುಬಿಡ್ತು. ಹೌದು. ಸಿದ್ದರಾಮಯ್ಯನವರನ್ನು ಸುಸೂತ್ರವಾಗಿ ಅವರನ್ನೇನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಪರಿ ಇದೆ ಅಲ್ವಾ, ಅದು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಬಂಡಾಯ ಹೇಳೋರಿಗೆ, ಭಿನ್ನಮತೀಯ ಚಟುವಟಿಕೆಗಳನ್ನು ನಡೆಸೋರಿಗೆ ಒಂದು ಹೈಕಮಾಂಡ್ ಸಹಿಸಲ್ಲ. ಇನ್ನೊಂದು ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಸ್ಟ್ರಿಂಗ್ಸನ್ನು ಒಂದು ತಿಂಗಳಲ್ಲಿ ತಮ್ಮ ಕೈಗೆ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಕ್ರಾಸ್ ವೋಟನ್ನು ಕೂಡ ಹಿಡಿದೀವಿ ನೋಡಿದರೆ. ಹೀಗಾಗಿ ನನಗನ್ಸುತ್ತೆ ತುಂಬ ಏನು ಆಗಲ್ಲ, ಬಟ್ ಯಾರನ್ನು ತಗೋಬೇಕು ಯಾರನ್ನು ಬಿಡಬೇಕು ಅದು ಯಾವಾಗಲೂ ಒಂದು ಮಾತಾಪಚ್ಚಿಯ ಕೆಲಸ ಅಂತ ಅನ್ಸುತ್ತೆ ನನಗೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.